ಎಲ್ರಿಗೂ ಶುಭೋದಯ. Now being recorded. ಗುಡ್ ಮಾರ್ನಿಂಗ್. ಎಲ್ರಿಗೂ ನವರಾತ್ರಿ ಮುಗಿಸಿ ಯಥಾಸ್ಥಿತಿಗೆ ಮರಳಿದ್ದೀರಾ ಅಂತ ಅನ್ಕೋತೀನಿ. ನವರಾತ್ರಿಯ ಖುಷಿ ಸಡಗರ ಎಲ್ಲ ಮೊನ್ನೆ ಮುಗ್ದಿದೆ, ಆದ್ರೆ ಖುಷಿ ಎಲ್ಲ ಕಂಟಿನ್ಯೂ ಆಗ್ಲಿ ಅಂತ ಹೇಳ್ತಾ ಕ್ಲಾಸ್ ನ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಎಲ್ಲ ದೀಪಾವಳಿ ಗ್ಯಾರಪ್ ಆಗಿ. ಓಕೆ, ಎಲ್ರು ಬುಕ್ ಪೆನ್ ಇಟ್ಕೊಳ್ಳಿ, ಹತ್ರದಲ್ಲಿ ಪಾಯಿಂಟ್ಸ್ ಮಾಡ್ಕೊಳ್ಳಿ ಮೇಡಮ್ ಹೇಳೋದನ್ನೆಲ್ಲ. ಇವ್ರ ಹತ್ರ ಎಲ್ಲ ಟೆಕ್ಸ್ಟ್ ಬುಕ್ ಇದೆ ಅಲ್ವಾ ಮೇಡಮ್? ಇದೆ ಒಂದ್ ಸರಿ. ಟೆಕ್ಸ್ಟ್ ಬುಕ್ ಫಾಲೋ ಮಾಡ್ತಾ ಇರೋರ್ಗೆ ವಾತ ದೋಷ ಮಾಡ್ತಾ ಇದ್ದೀನಿ. ವಾತ ದೋಷ ವಿ ಆರ್ ಸಿ. ವಾತದ ನಿಮ್ಗೆ ಪೇಜ್ ನಂಬರ್ ಏನಾದ್ರು ಹೇಳ್ಬೇಕಾ? ಟ್ವೆಂಟಿ 27 ಅಲ್ಲಿ ಇದೆ ನಾವು ಮಾಡ್ತಾ ಇರೋದು. ಓಕೆ, 25, 26, 27 ಆಯುರ್ವೇದ ಪುಸ್ತಕದ ನೋಡಿ 25, 26, 27 ಪೇಜ್ ನಂಬರ್ ಅಲ್ಲಿ ವಿ ಆರ್ ಡೂಯಿಂಗ್ ವಾತದೋಷ. ನಾವ್ ಎಲ್ಲಿವರೆಗೂ ಕಂಪ್ಲೀಟ್ ಮಾಡಿದೀವಿ ಇದುವರೆಗೂ ಅಂದ್ರೆ ವಾತದೋಷದ ಡೆಫಿನೇಷನ್ ನೋಡಿದೀವಿ, ವಾತದೋಷದ ಇಂಪಾರ್ಟೆನ್ಸ್ ನೋಡಿದೀವಿ, ವಾತದೋಷದ ಟೈಪ್ಸ್ ನೋಡಿದೀವಿ. ಸೊ ಲಾಸ್ಟ್ ಟೈಮ್ ಮೋಸ್ಟ್ಲಿ ವಾತದೋಷದ ವೃದ್ಧಿಯ ಕಾರಣಗಳನ್ನ ನೋಡಿರ್ಬೇಕು. ವಾತ ಏನಕ್ಕೆ ಜಾಸ್ತಿ ಆಗತ್ತೆ ಅಂತ. ಈ ಸತಿ ಒಂದ್ಸತಿ ಬ್ರಷ್ ಅಪ್ ಮಾಡ್ಬಿಟ್ಟು ವಾತದ ವೃದ್ಧಿ ಲಕ್ಷಣಗಳು, ವಾತದ ಕ್ಷೀಣ ಲಕ್ಷಣಗಳು, ಮತ್ತೆ ವಾತ ಜಾಸ್ತಿ ಆಗದೆ ಇರೋ ಹಾಗೆ ಏನ್ ಮಾಡ್ಬೇಕು ಅಂತ ನೋಡೋಣ. ಸೊ ಈಗ ನಾವು ನೋಡಿದ್ವಿ ವಾತ ವೃದ್ಧಿ ಯಾಕಾಗತ್ತೆ ಅಂತ. ದೇರ್ ಆರ್ ಸಮ್ ರೀಸನ್ಸ್ ಡ್ಯೂ ಟು ವಿಚ್ ವಾತ ಗೆಟ್ಸ್ ಅಗ್ರಿವೇಟೆಡ್ ಇನ್ ದ ಬಾಡಿ. ಓಕೆ, those are around 6 reasons. Namely, the very natural causes are the old age. ವಯಸ್ಸಾದ ಹಾಗೆ ನೀವ್ ಏನ್ ಮಾಡ್ಲಿ ಏನ್ ಬಿಡ್ಲಿ ವಾತ ಆಟೋಮ್ಯಾಟಿಕ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ವಾತದೋಷ ಒಂದು ಕ್ಯಾಪ್ಟನ್ ಇದ್ದಂಗೆ, ಎಲ್ಲಾ ದೋಷಗಳು ಕ್ಯಾಪ್ಟನ್ಸ್ ಇದ್ದಂಗೆ. ಈಗ IPL ನಡೀತಾ ಇದೆ ಅಲ್ಲ, ಚೆನ್ನಾಗಿ ನೋಡ್ತಾ ಇರ್ತೀವಿ ಎಲ್ರೂ. ಅದೇ ತರ ಒಂದು ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಎಷ್ಟು ಇಂಪಾರ್ಟೆಂಟ್, ನಮ್ಮ ದೋಷಗಳು ಹಾಗೆ ಇಂಪಾರ್ಟೆಂಟ್. ಸೊ ಏನಾಗುತ್ತೆ, ಕ್ಯಾಪ್ಟನ್ಸಿ ಚೇಂಜ್ ಆಗ್ತಾ ಹೋಗುತ್ತೆ. ಲೈಫ್ ಸ್ಪ್ಯಾನ್ ಚೇಂಜ್ ಆದ ಹಾಗೆ ಕ್ಯಾಪ್ಟನ್ಸಿ ಸಹಿತ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಚಿಕ್ಕ ವಯಸ್ಸಿದ್ದಾಗ ಕಫದೋಷ ಕ್ಯಾಪ್ಟನ್ ಆಗಿರುತ್ತೆ ಬಾಡಿಗೆ, ಅಂದ್ರೆ ಕಫದೋಷದ ಪ್ರಾಬಲ್ಯ ಇರುತ್ತೆ. ಡ್ಯೂರಿಂಗ್ ದ ಚೈಲ್ಡ್ಹುಡ್ ದ ಕಫದೋಷ ವಿಲ್ ಬಿ ಡಾಮಿನೆಂಟ್ ಇನ್ ದ ಬಾಡಿ irrespective of whatever we do. Kapha will be the captain during the childhood. ಮಧ್ಯಮಾವಸ್ಥೆಗೆ ಬಂದಾಗ ಪಿತ್ತ ದೋಷ ಕ್ಯಾಪ್ಟನ್ ಆಗುತ್ತೆ, ಕ್ಯಾಪ್ಟನ್ಸಿ ಚೇಂಜ್ ಆಯ್ತು. ನಿಮ್ಮ ಅಡಲ್ಟ್ಹುಡ್ ಮಿಡಲ್ ಏಜ್ ಅಂತ ಏನ್ ಕರಿತೀವಿ, ದ ಏಜ್ ವಿಚ್ ಈಸ್ ಇನ್ ಬಿಟ್ವೀನ್ ಅರೌಂಡ್ 16 to 50 years you can take, that is the age of pitta. Pitta will be dominant during this time. Next, after 50 or 60 years it is whole and soul vata dosha. So vata dosha will be dominant naturally during the old age. ಅದಕ್ಕೆ ನೋಡಿರ್ಬೇಕು ನೀವು, ಸ್ಕಿನ್ ಎಲ್ಲ ರಿಂಕಲ್ ಆಗುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಇರುತ್ತೆ, ದೇಹ ಕುಗ್ಗುತ್ತೆ, ಕಲರ್ ಡಿಮ್ ಆಗುತ್ತೆ. ಇದೆಲ್ಲ ವಾತ ವೃದ್ಧಿಯ ಲಕ್ಷಣಗಳು. ಅದನ್ನ ನೋಡೋಣ ಮುಂದೆ. ಸೊ ದೇಹದ 3 ಕ್ಯಾಪ್ಟನ್ಗಳಾದ ವಾತ ಪಿತ್ತ ಕಫ ಒಂದೊಂದು ಏಜ್ ಅಲ್ಲಿ ಜಾಸ್ತಿ ಇರುತ್ತೆ. ಮಿಕ್ಕಿದೆಲ್ಲ ಕಡಿಮೆ ಆಗೋಗುತ್ತಾ? ಕಡಿಮೆ ಆಗುತ್ತೆ ಅಂತಲ್ಲ, ಈ ದೋಷ ಜಾಸ್ತಿ ಆಗುತ್ತೆ. ಚೈಲ್ಡ್ಹುಡ್ ಅಲ್ಲಿ ಕಫ ಜಾಸ್ತಿ ಇರುತ್ತೆ, ಮಿಡಲ್ ಏಜ್ ಅಲ್ಲಿ ಪಿತ್ತ ಜಾಸ್ತಿ ಇರುತ್ತೆ, ಓಲ್ಡ್ ಏಜ್ ಅಲ್ಲಿ ವಾತ ದೋಷ ಅಗ್ರೆಸಿವ್ ಆಗಿರುತ್ತೆ. ಎರಡನೇದು, ವೇಗ ಧಾರಣೆ ಮಾಡಿದ್ರೆ ವಾತ ಜಾಸ್ತಿ ಆಗುತ್ತೆ. ದೇರ್ ಆರ್ 13 types of urges of the physical body which should be attended immediately. Those are not to be stopped. If they are stopped, it causes vata vriddhi. For example, passing the stool, passing the urine, sneezing, sleep, belches, yawning, then sleep. All these are 13 types of urges. There is a chapter which we will deal in the coming classes. ಈಗ ಇಷ್ಟು ಮಾತ್ರ ತಿಳ್ಕೊಳ್ಳಿ, 13 ತರಹದ ವೇಗಗಳು ಇರುತ್ತೆ ಮನುಷ್ಯನ್ಗೆ. ಅದು ಯಾವ್ಯಾವ್ದು ಅಂದ್ರೆ ನಿದ್ದೆ ಇರ್ಬೋದು, ಆಕಳಿಕೆ ಇರ್ಬೋದು, ಕಣ್ಣೀರು, ಸ್ನೀಸಿಂಗು, ಆಮೇಲೆ ಮಲಮೂತ್ರ ವಿಸರ್ಜನೆ,
ಇದನ್ನೆಲ್ಲ ಏನಾಗುತ್ತೆ ಬಾಡಿನಲ್ಲಿ ವಿತ್ಹೋಲ್ಡ್ ಮಾಡಿದಾಗ ಅಂದ್ರೆ ತಡೆ ಹಿಡಿದಾಗ ಏನಾಗುತ್ತೆ ಬಾಡಿನಲ್ಲಿ ವಾತದೋಷ ಇನ್ಕ್ರೀಸ್ ಆಗುತ್ತೆ. ಹೀಗಾದಾಗ ಏನಾಗುತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ರೋಗಗಳು ನಮ್ಗೆ ಬರುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕು, ಈ ಫಿಸಿಕಲ್ ವೇಗಗಳ ಧಾರಣೆ, ಧಾರಣೀಯ ವೇಗಗಳು, ಅಧಾರಣೀಯ ವೇಗಗಳೇನಿದೆ ಇದನ್ನ ನಾವು ಧಾರಣೆ ಮಾಡಬಾರ್ದು. ದೇ ಆರ್ ಕಾಲ್ಡ್ ಅಧಾರಣೀಯ ವೇಗಾಸ್ ವಿಚ್ ಶುಡ್ ನಾಟ್ ಬಿ ಸ್ಟಾಪ್ ಆರ್ ಕಂಟ್ರೋಲ್ಡ್. ದೇರ್ ಆರ್ ಧಾರಣೀಯ ವೇಗಾಸ್ ಆಲ್ಸೋ, ದೇ ಆರ್ ಕಾಲ್ಡ್ ಮಾನಸಿಕ ವೇಗಾಸ್. ಅವರ್ ಅರಿಷಡ್ ವರ್ಗಾಸ್ ಲೈಕ್ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ, all these are dharaniya vegas. They are to be controlled, so they are to be taken care of, that they don't exceed. So manasika vega should be controlled, daihika vegas should not be controlled. ಈ ತರ ದೈಹಿಕ ವೇಗಗಳನ್ನ ನಾವು ಕಂಟ್ರೋಲ್ ಮಾಡ್ಕೋತಾ ಹೋದ್ರೆ, ಅಂದ್ರೆ ಈಗ ಮೂತ್ರಕ್ಕೆ ಅರ್ಜೆಂಟ್ ಆಗಿರುತ್ತೆ, ಏನೋ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮೂತ್ರನ ತಡೆ ಮಾಡ್ಕೊಂಡು ಕೂತಾಗ ವಾತದೋಷ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನಿಮ್ಗೆ ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇರುತ್ತೆ ಒಂದು ಟೈಮಲ್ಲಿ, ಆ ಟೈಮಲ್ಲಿ ಮಲಗದೆ ನಾನ್ ಕೆಲಸ ಮಾಡ್ಬೇಕು, ನಾನು ಇನ್ನೂ ತುಂಬಾ ಕೆಲಸ ಮಾಡ್ಬೇಕು, ಪೆಂಡಿಂಗ್ ಇದೆ ಅಂತ ನೀವು ಮಾಡ್ತಾ ಇದ್ದಾಗ ಏನಾಗುತ್ತೆ ವಾತದೋಷ ಜಾಸ್ತಿ ಆಗುತ್ತೆ. ಆದ್ರಿಂದ ಅಧಾರಣೀಯ ವೇಗಗಳನ್ನ ಯಾವತ್ತು ಧಾರಣೆ ಮಾಡಬಾರ್ದು, ಮಾನಸಿಕ ವೇಗಗಳನ್ನ ಧಾರಣೆ ಮಾಡ್ಬೇಕು. ಸೊ ಓಲ್ಡ್ ಏಜ್ ಅಲ್ಲಿ ವಾತ ಜಾಸ್ತಿ ಆಗುತ್ತೆ, ವೇಗಗಳನ್ನ ತಡೆದಾಗ ಸಹಿತ ವಾತ ಜಾಸ್ತಿ ಆಗುತ್ತೆ. ಆಮೇಲೆ ಮೂರನೇದು ವೆರಿ ಇಂಪಾರ್ಟೆಂಟ್ ಕಾಸಸ್, ವರ್ಷ ಋತುವಿನಲ್ಲಿ ವಾತ ಜಾಸ್ತಿ ಆಗುತ್ತೆ. ನಿಮ್ಗೆಲ್ಲ ಗೊತ್ತಿದೆ 6 ಋತುಗಳಿದೆ, ವಸಂತ, ಗ್ರೀಷ್ಮ, ವರ್ಷ, ಶರತ್, ಹಿಮಂತ, ಶಿಶಿರ ಋತು. ಓಕೆ, ಈಗ ತಾನೇ ಶರನ್ನವರಾತ್ರಿ ಆಗಿದೆ, ಶರದ್ ಋತುವಿನಲ್ಲಿದ್ದೀವಿ ನಾವು. ವರ್ಷ ಋತುವಿನಲ್ಲಿ ಯಾವಾಗ್ಲೂ ವಾತ ಪ್ರಕೋಪವಾಗಿರುತ್ತೆ. ನೀವು ಏನಾದ್ರೂ ಮಾಡಿ, ಅದಕ್ಕೆ ಆಗ ಋತು ಸಂಧಿನಲ್ಲಿ ನಾವು ಋತುಚರ್ಯ ಫಾಲೋ ಮಾಡ್ಬೇಕು. ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳೋಣ. ಋತುಚರ್ಯ ಫಾಲೋ ಮಾಡಿದ್ರೆ ತುಂಬಾ ಅಗ್ರವೇಟ್ ಆಗಲ್ಲ, ಅಗ್ರವೇಶನ್ ಅಂತೂ ಇದ್ದೇ ಇರತ್ತೆ ವಾತದ್ದು. ಆದ್ರಿಂದ 3 ಇಂಪಾರ್ಟೆಂಟ್ ಕಾಸಸ್ ತಿಳ್ಕೊಳ್ಳಿ, ಇದನ್ನ ಮರಿಲೇಬಾರ್ದು. ಫಸ್ಟ್ ಈಸ್ ದ ಏಜ್ ರಿಲೇಟೆಡ್ ಫ್ಯಾಕ್ಟರ್. ವಾಟರ್ ಟೆನ್ಸ್ ಟು ಇನ್ಕ್ರೀಸ್ ಡ್ಯೂರಿಂಗ್ ದ ಓಲ್ಡ್ ಏಜ್. ವಾತದ ವೃದ್ಧಿ ವಯಸ್ಸಾದ ಮೇಲೆ ಜಾಸ್ತಿ ಇರತ್ತೆ. ಓಕೆ, ವಾತ ದೇಹದ ಕ್ಯಾಪ್ಟನ್ ಆಗಿರತ್ತೆ ವಯಸ್ಸಾದ್ಮೇಲೆ. ಎರಡನೇದು ಅಧಾರಣೀಯ ವೇಗಗಳನ್ನ ಧಾರಣೆ ಮಾಡಿದಾಗ, ಇಫ್ ಯು ಕಂಟ್ರೋಲ್ ದ ಅಧಾರಣೀಯ ವೇಗಾಸ್ ಇನ್ ದ ಬಾಡಿ, ಇಟ್ ಲೀಡ್ಸ್ ಟು ವಾತ ವೃದ್ಧಿ, ವಾತ ವೃದ್ಧಿಗೆ ಕಾರಣ ಆಗುತ್ತೆ. ಮೂರನೇದೇನು, ಜನರಲ್ ಆಗಿ ವರ್ಷ ಋತುವಿನಲ್ಲಿ ವಾತದೋಷ ಪ್ರಕೋಪಕ್ಕೆ ಹೋಗುತ್ತೆ. ಒಂದೊಂದು ಋತುವಿನಲ್ಲಿ ಒಂದೊಂದು ದೋಷ ಪ್ರಕೋಪ ಆಗುತ್ತೆ, ಸಂಚಯ ಆಗುತ್ತೆ, ಅಂದ್ರೆ ಕಲೆಕ್ಷನ್ ಆಗುತ್ತೆ. ನೆಕ್ಸ್ಟ್ ಋತುವಿನಲ್ಲಿ ಪ್ರಕೋಪ ಆಗುತ್ತೆ, ಅದ್ರ ನೆಕ್ಸ್ಟ್ ಋತುವಿನಲ್ಲಿ ಶಮನ ಆಗುತ್ತೆ. ಇದು ಜನರಲ್ ಕೋರ್ಸ್. ಓಕೆ, ಹಾಗೆ ವಾತದೋಷ ವರ್ಷ ಋತುವಿನಲ್ಲಿ ಇನ್ಕ್ರೀಸ್ ಆಗುತ್ತೆ. ಇದನ್ನ ಫುಲ್ ನಾವು ಋತುಚರ್ಯ ಚಾಪ್ಟರ್ ಬಂದಾಗ ನೋಡ್ತೀವಿ, ಯಾವ್ಯಾವ ಋತುವಿನಲ್ಲಿ ಯಾವ್ಯಾವ ದೋಷ ಜಾಸ್ತಿ ಆಗುತ್ತೆ ಅಂತ. ಇದು ಜನರಲ್ ಆಗಿ ಕನ್ಸಿಡರ್ ಮಾಡ್ತಾ ಇರೋದ್ರಿಂದ ವಾತದೋಷ ಟೆನ್ಸ್ ಟು ಇನ್ಕ್ರೀಸ್ ಡ್ಯೂರಿಂಗ್ ವರ್ಷ ಋತು, ಮರಿಬೇಡಿ. ಆಮೇಲೆ ಈಗ ನಮ್ಗೆ ದೈಹಿಕ ಕಾರಣಗಳು ಮತ್ತೆ ಮಾನಸಿಕ ಕಾರಣಗಳು ಇದೆರಡು ಇದೆ. ದೈಹಿಕ ಕಾರಣಗಳು ನಮ್ಗೆ ಏನೇನ್ ಬರುತ್ತೆ, ನಮ್ಮ ಫುಡ್ ಹ್ಯಾಬಿಟ್ಸ್ ಬರುತ್ತೆ, ನಮ್ಮ ರೆಜಿಮೆನ್ ನಾವ್ ಏನೇನ್ ಫಾಲೋ ಮಾಡ್ತೀವಿ ಅದೆಲ್ಲ ಬರುತ್ತೆ. ನಾನ್ ಹೇಳಿದ್ದೀನಿ ನಿಮ್ಗೆ ಲಘು, ಶೀತ ಇವೆಲ್ಲ ವಾತದ ಗುಣಗಳು. ಈ ತರದ ಆಹಾರಗಳನ್ನ ನಾವು ಯಾವಾಗ್ಲೂ ಸೇವನೆ ಮಾಡ್ತಾ ಇದ್ದಾಗ ಏನಾಗುತ್ತೆ, ವಾತ ಇಮಿಡಿಯೇಟ್ ಆಗಿ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಫ್ರಿಡ್ಜ್ ನಲ್ಲಿ ಇಟ್ಟು ಹೊರಗಡೆ ತೆಗೆದು ತಿನ್ನುವಂತ ಆಹಾರ ಆಗಿರ್ಬಹುದು, ಇದ್ರಲ್ಲೆಲ್ಲ ಏನಾಗುತ್ತೆ ವಾತದೋಷದ ಜಾಸ್ತಿ ಮಾಡುವಂತ ಗುಣಗಳು ಇರುತ್ತೆ. ಫಾರ್ ಎಕ್ಸಾಂಪಲ್, ಮೊಸರೆ ಆಗಿರ್ಬೋದು, ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ತಕ್ಷಣ ನೀವು ತಟ್ಟೆಗೆ ಹಾಕೊಂಡ್ರೆ ವಾತ ಇನ್ಕ್ರೀಸ್ ಆಗುತ್ತೆ. ಅದ್ರ ಬದಲು ಅದನ್ನ ತೆಗೆದು ಹೊರಗಡೆ ಇಟ್ಟು ಅರ್ಧ ಗಂಟೆ ಆದ್ಮೇಲೆ ಹಾಕೊಳ್ಳೋದ್ರಿಂದ ಒಂದ್ ಲೆವೆಲ್ಗೆ ಕಂಟ್ರೋಲ್ ಬರುತ್ತೆ. ಫುಡ್ಡಿಗೆ ಹಾಗಾಗಲ್ಲ, ಫುಡ್ ವಿಲ್ ಬಿ ಕುಕ್ಡ್ ಆಲ್ರೆಡಿ. ಓಕೆ, ಯು ಶುಡ್ ನೆವರ್ ಕೀಪ್ ಫುಡ್ ಇನ್ ದ ಫ್ರಿಡ್ಜ್. ಪ್ಲೀಸ್ ಡೋಂಟ್ ಡೂ ದಿಸ್ ಮಿಸ್ಟೇಕ್. ಆಹಾರ ಬೇಯಿಸಿರುವಂತ ಅಥವಾ ಸಂಸ್ಕರಿಸಿದಂತ ಆಹಾರ ಏನಿರುತ್ತೆ ಅದನ್ನ ಯಾವಾಗ್ಲೂ ಡೈರೆಕ್ಟ್ ಆಗಿ ಊಟ ಮಾಡಿದ್ರೇನೆ ನಿಮಗೆ ಬೆನಿಫಿಟ್ ಸಿಗೋದು. ಫ್ರಿಡ್ಜ್ ಹಿಂದಿನ ಕಾಲದಲ್ಲಿ ತಂಗಳದ ಪೆಟ್ಟಿಗೆ ಅಂತ ಏನ್ ಕರಿತಾ ಇದ್ರು, ಅದನ್ನ ಬರೀ ಹಣ್ಣು, ಹಾಲು, ಮೊಸರು, ತರಕಾರಿ ಈ ತರದ್ ಇಡೋದಕ್ಕೆ ಸೀಮಿತ ಮಾಡ್ಕೊಂಡ್ರೆ ಆರೋಗ್ಯ ಹೆಚ್ಚು ಚೆನ್ನಾಗಿರುತ್ತೆ ಅಂತ ಆಯುರ್ವೇದ ಅನ್ಕೊಳುತ್ತೆ. ಸೊ ಈ ತರ ಫುಡ್ ಹ್ಯಾಬಿಟ್ಸ್, ಯಾವಾಗ್ಲೂ ಕರ್ದಿದ್ ತಿನ್ನೋದು, ಯಾವಾಗ್ಲೂ ತಂಗಳು ತಿನ್ನೋದು, ನಿನ್ನೆ ರಾತ್ರಿ ಅಯ್ಯೋ ಯೂಶಲಿ ಲೇಡೀಸ್ ಮಾಡ್ತಾರೆ ಈ ಕೆಲ್ಸ, ಎಸಿಬೇಕಾಗತ್ತೆ ಇಲ್ಲ ಮಾಡ್ಕೊಳಕ್ ಬೇಜಾರಾಗತ್ತೆ, ಅದಕ್ಕೆ ಬೆಳಗ್ಗೆ ಜಾಸ್ತಿ ತಿಂಡಿ ಮಾಡ್ಬಿಡಿ, ದಪ್ಪ ಪಾತ್ರೆನಲ್ಲಿ ಮಾಡಿಟ್ಬಿಡೋದು, ಅದನ್ನ ಮಧ್ಯಾಹ್ನಕ್ಕೂ ಹಾಕೊಂಡ್ ತಿನ್ನೋದು, ರಾತ್ರಿಗೂ ಹಾಕೊಂಡ್ ತಿನ್ನೋದು, ಮಿಕ್ಕದ್ರೆ ನಾಳೆ ಬೆಳಗ್ಗೆನೂ ತಿನ್ನೋದು, ಈ ಅಭ್ಯಾಸ ಇರುತ್ತೆ. ನಿಮ್ ಮನೆಗಳಲ್ಲಿ ಇಲ್ಲದೆ ಇರಬಹುದು, ಆದ್ರೆ ತುಂಬಾ ಜನ ನನ್ನ ಪೇಷಂಟ್ಸ್ ಬರೋರು ಸುಮಾರು ಜನದ ಮನೆ ಇರುತ್ತೆ. ಯಾರೋ ಒಬ್ರು ಇನ್ನೂ
ಅತಿರೇಕವಾಗಿ ಹೇಳಿದ್ರು. ಏನಂದ್ರೆ ಅವರು ಸಂಡೇ ಒಂದ್ ದಿವಸ ಆ ಬೇಳೆನ ಬೇಯಿಸಿ ಫ್ರಿಡ್ಜ್ ಅಲ್ಲಿ ಇಟ್ಬಿಡ್ತಾರಂತೆ. ಡೈಲಿ ಅದ್ರಲ್ಲಿ 1 ಕಪ್ ಬೇಳೆ ತಗೊಂಡು ಸಾಂಬಾರ್ ಮಾಡ್ತಾರಂತೆ. ಆಯ್ತಾ, 1 ವಾರಕ್ಕೆ. ಇದೊಂದು ಇನ್ಸ್ಟೆನ್ಸ್. ಮತ್ತೆ ಇನ್ನೊಂದು ಸಿಕ್ಕಾಪಟ್ಟೆ ಚೆನ್ನಾಗಿರೋ ಇನ್ಸ್ಟೆನ್ಸ್ ಹೇಳಿದ್ರು. ಫಾರಿನ್ ನಲ್ಲಿ ಇರ್ತಾರೆ ಅವರು, ಗಂಡ ಹೆಂಡತಿ ಇಬ್ರು. ಕ್ಲಿನಿಕ್ ಕನ್ಸಲ್ಟೇಷನ್ ಬಂದಿದ್ರು. ಗಂಡ ಒಂದ್ ಸ್ಟೇಟ್ ಅಲ್ಲಿ, ಹೆಂಡತಿ ಒಂದ್ ಸ್ಟೇಟ್ ಅಲ್ಲಿ ಇದ್ದಾರೆ. ವೀಕೆಂಡ್ ಅಲ್ಲಿ ದೇ ಮೀಟ್. And we asked her, okay, how does your husband or the food pattern, where is he eating, home or hotel? We asked this. So the lady told, no, he's eating homemade food only. ಹೇಗೆ ಮಾಡ್ತೀರಾ? ಅವ್ರಿಗೆ ಕುಕ್ ಮಾಡ್ಕೋತಾರ ಅಂದ್ರೆ ಅವ್ರಿಗೆ ಎಂತ ಕುಕ್ ಮಾಡ್ಲಿಕ್ಕೆ ಬರೋದಿಲ್ಲ. ನಾನು ವೀಕೆಂಡ್ ಇಡೀ 15 days ಆಗೋ ಫುಡ್ ನ ಕುಕ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಟು ಹೋಗ್ತೀನಿ. ಅವರು ಡೈಲಿ ತಗೊಂಡು ಮೈಕ್ರೋವೇವ್ ನಲ್ಲಿ ಹೀಟ್ ಮಾಡ್ಕೊಂಡು ತಿಂತಾರೆ ಅಂತ ಹೇಳಿ. ಇದೆಲ್ಲ ತುಂಬಾ ಬ್ಯಾಡ್ ಪ್ರಾಕ್ಟೀಸಸ್. ಓಕೆ, ಎಷ್ಟು ಮಹಾ ತಿಂತೀವಿ ನಾವು ಹೇಳಿ? ಔಟ್ ಆಫ್ ಸಿಲೆಬಸ್ ಹೇಳ್ತಾ ಇದ್ದೀನಿ. ತುಂಬಾ ಜಾಸ್ತಿ ತಿನ್ನೋದಿಲ್ಲ ಅಲ್ವಾ, ಎಲ್ಲ ಸ್ವಲ್ಪನೇ ತಿಂತೀವಿ. ನಮ್ಗೆ ಈಗ ಗ್ಯಾಸ್ ಇದೆ, ಕುಕ್ಕರ್ ಇದೆ, ಮಿಕ್ಸಿ ಇದೆ. ವಿ ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್ ವಿತ್ ಲಿಮಿಟೆಡ್ ಅಮೌಂಟ್ ಆಫ್ ಟೈಮ್. ನೀವ್ ಎಷ್ಟು ಮಹಾ ತಿಂತೀರಾ? ಒಂದ್ ಅನ್ನ ಸಾಂಬಾರ್, ಒಂದ್ ಪಲ್ಯ ತಿನ್ಬೋದು. ಇಟ್ ಟೇಕ್ಸ್ half an hour ಟು ಕುಕ್. half an hour ನಮಗೋಸ್ಕರ ನಾವು ಸ್ಪೇರ್ ಮಾಡ್ಲಿಲ್ಲ ಅಂದ್ರೆ ವಾಟ್ ಈಸ್ ದ ಪರ್ಪಸ್ ಆಫ್ ಅರ್ನಿಂಗ್? ವಾಟ್ ಈಸ್ ದ ಪರ್ಪಸ್ ಆಫ್ ಲಿವಿಂಗ್? ಇಸ್ ಇಟ್ ನಾಟ್? It should be a matter to think always. So take a pledge that ಇವತ್ತಿಂದ ನೀವೆಲ್ಲ ಫ್ರೆಶ್ ಆಗಿ ಕುಕ್ ಮಾಡಿರುವಂತ ಆಹಾರನೇ ತಿಂತೀನಿ ಅಂತ ಒಂದು ಪ್ಲೆಡ್ಜ್ ತಗೊಳ್ಳಿ. ನಿಮ್ ಮನೆಯವ್ರಿಗೂ ಕೊಡ್ಸಿ. ಯಾರ್ಯಾರಿದ್ದಾರೆ ನಿಮ್ ಮನೆಯಲ್ಲಿ ಅವರಿಗೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಸಿ ಏನೇನ್ ತೊಂದ್ರೆ ಆಗುತ್ತೆ ಈ ತರ ಫುಡ್ ತಿಂದ್ರೆ ಅಂತ. ಮೈಕ್ರೋ ಓವನ್ ಅಲ್ಲಿ ಹೀಟ್ ಮಾಡ್ಕೊಂಡು ತಿನ್ನೋ ಹ್ಯಾಬಿಟ್ ಇದೆಯಲ್ಲ, ಇಟ್ಸ್ ಅ ವೆರಿ ವೆರಿ ಬ್ಯಾಡ್ ಹ್ಯಾಬಿಟ್. ನಾನು ನಿಮ್ಗೆ ಹೇಳಿದೀನಿ, ವಾಗ್ಭಟರು ಕುಕ್ ಮಾಡಿದ ಫುಡ್ ನ 3 hour ಆದ್ಮೇಲೆ ತಿಂದ್ರೆ ಹೆಣಕ್ಕೆ ಸಮಾನ ಅಂತ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಷ್ಟು ಅತಿರೇಕವಾಗಿ? ಅದು ಹೆಣ ಆಗ್ಬಿಡೋದಿಲ್ಲ ಅಂದ್ರೆ ಅಷ್ಟು ಬ್ಯಾಡ್ ಕ್ವಾಲಿಟೀಸ್ ಬರುತ್ತೆ ನಮ್ಮ ದೇಹಕ್ಕೆ. ಅದರಿಂದ ತಮಸ್ಸನ್ನ ಇನ್ಕ್ರೀಸ್ ಮಾಡುತ್ತೆ, ವಾತದೋಷ ಜಾಸ್ತಿ ಆಗುತ್ತೆ, 100 ಕಾಯಿಲೆಗಳಿಗೆ ಹೆಬ್ಬಾಗಿಲಾಗುತ್ತೆ ದೇಹ. ಅದು ಬೇಡ ಅಲ್ಲ. ನಾವ್ ಯೋಗ ಮಾಡ್ತೀವಿ, ಪ್ರಾಣಾಯಾಮ ಮಾಡ್ತೀವಿ ಅಂತದ್ರಲ್ಲಿ ಸ್ವಲ್ಪ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಮಾಡ್ಕೊಂಡು ಫುಡ್ ಹ್ಯಾಬಿಟ್ಸ್ ನ ಕರೆಕ್ಟ್ ಮಾಡ್ಕೊಂಡಾಗ ಇನ್ನೂ ಹೆಚ್ಚಿನ ಪ್ರಯೋಜನ ಪಡಿಲಿಕ್ಕೆ ಸಾಧ್ಯನಾಗುತ್ತೆ. ಸೊ ಡಯಟರಿ ರೆಜಿಮ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಟೈಮ್ಗೆ ಊಟ ಮಾಡ್ಬೇಕು. ಫ್ರೆಶ್ ಆಗಿರುವಂತಹದ್ನ ಊಟ ಮಾಡ್ಬೇಕು. ತಂಗಳು, ತುಂಬಾ ತಣ್ಣಗಿರೋದು, ಡ್ರೈ ಆಗಿರುವಂತಹ ಫುಡ್, ಇದನ್ನೆಲ್ಲ ತಿಂದಾಗ ಏನಾಗುತ್ತೆ? ವಾತ ಜಾಸ್ತಿ ಆಗುತ್ತೆ. ಸೊ ವಾತದಲ್ಲಿ ಆಹಾರದಲ್ಲಿ ಬಿಸಿ ಆಗಿರ್ಬೇಕು. ಬಿಸಿ ಅಂದ್ರೆ ಸುಟ್ಟು ಹೋಗ್ತಾ ಇರೋದಲ್ಲ, ಸೊ ಹಿತವಾದಂತ ಬಿಸಿ ಆಗಿರ್ಬೇಕು. ಸ್ವಲ್ಪ ಜಿಡ್ಡಿನ ಪದಾರ್ಥ ಇರ್ಬೇಕು. ಅಂದ್ರೆ ಒಂದ್ ಅರ್ಧ ಸ್ಪೂನ್ ತುಪ್ಪ ಇರ್ಬೇಕು ಊಟದಲ್ಲಿ, ಊಟ ತಿಂಡಿನಲ್ಲಿ. ಆಗ ಆಹಾರ ಬಹಳ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಮತ್ತೆ ವಾತದೋಷ ವೃದ್ಧಿಗೆ ಕಾರಣ ಆಗೋದಿಲ್ಲ. ಇಷ್ಟನ್ನ ತಿಳ್ಕೊಳ್ಳಿ. ಆಮೇಲೆ ವಾತದೋಷ ಕಟು, ತಿಕ್ತ, ಕಷಾಯ ರಸಗಳಿಂದ ಜಾಸ್ತಿ ಆಗುತ್ತೆ. ಸೊ ಈ ಷಡ್ರಸಗಳೇನಿದೆ, ಎಲ್ಲಾ ಷಡ್ರಸಗಳು ಮಿಕ್ಸ್ ಆಗಿರುವಂತ ಆಹಾರ ನಾವು ತಿನ್ಬೇಕು. ಆದ್ರೆ ಕೆಲವರಿಗೆ ಕೆಲವೊಂದು ರಸಗಳು ತುಂಬಾ ಇಷ್ಟ ಇರುತ್ತೆ. ಸೊ ಯಾರ್ಯಾರಿಗೆ ಕಟು, ತಿಕ್ತ ಮತ್ತೆ ಕಷಾಯ ರಸ ತುಂಬಾ ಜಾಸ್ತಿ, ತುಂಬಾ ಸ್ಪೈಸಿ ಫುಡ್ ತಿಂತಾರೆ ನೋಡಿ, ಅಂತವ್ರಲ್ಲಿ ವಾತದೋಷ ಆಟೋಮ್ಯಾಟಿಕಲಿ ಜಾಸ್ತಿ ಆಗುತ್ತೆ. ಇದನ್ನ ಮರಿಬಾರ್ದು. ರಸಗಳು ತುಂಬಾ ಇಂಪಾರ್ಟೆಂಟ್, ಋತು ತುಂಬಾ ಇಂಪಾರ್ಟೆಂಟ್, ಏಜ್ ವೈಸ್ ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ಮಾನಸಿಕ ಕಾರಣಗಳಾದ ಸ್ಟ್ರೆಸ್ಸು, ಆಂಗ್ಸೈಟಿ, ಓವರ್ ಎಕ್ಸರ್ಷನ್. ನಾನು ನಿಮ್ಗೆ ಮೊನ್ನೆನೇ ಹೇಳಿದೆ, ಯೋಗ ಆಗ್ಲಿ, ಫಿಸಿಕಲ್ ಎಕ್ಸರ್ಸೈಸ್ ಆಗ್ಲಿ, ನಮ್ಮ ಕೆಪಾಸಿಟಿ ಏನಿದೆ ಅದಕ್ಕೆ ತಕ್ಕ ಹಾಗೆ ಮಾಡ್ಬೇಕೆ ಹೊರತು ತುಂಬಾ ಪಕ್ಕದವ್ರನ್ನ ನೋಡ್ಕೊಂಡು ನಾವು ಮಾಡಕ್ ಹೋದ್ರೆ ಅವ್ರಿಗೇನು ಆಗಲ್ಲ, ಪ್ರಾಬ್ಲಮ್ ಆಗೋದು ನಮ್ಗೆ. ಸೊ ನಮ್ಮ ದೇಹ ಹೇಗ್ ಹೇಳತ್ತೆ ಹಾಗೆ ಕೇಳ್ಬೇಕು. ಹಾಗಂತ ನಂಗೆ ಸ್ವಲ್ಪ ಎಕ್ಸರ್ಸೈಸ್ ಮಾಡಿದ ತಕ್ಷಣ ಸುಸ್ತಾಗ್ತಾ ಇದೆ, ನಂಗೆ ಮಲ್ಕೊಂಡ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಅಂತ ಹೋಗಿ ಮಲ್ಕೊಂಡ್ರೆ ಅದು ಇನ್ನೊಂಥರ ಪ್ರಾಬ್ಲಮ್ ಆಗುತ್ತೆ. ಎಲ್ಲಾ ವಯಸ್ಸಿನವ್ರಿಗೂ, ಎಲ್ಲಾ ರೀತಿಯ ಕೆಲಸ ಮಾಡೋರ್ಗೂ ವ್ಯಾಯಾಮ ಅನ್ನೋದು ಕಟ್ಟುನಿಟ್ಟಾಗಿ ಪಾಲಿಸ್ಕೊಳ್ಳೇಬೇಕಾದಂತ ಒಂದು ಆರೋಗ್ಯದ ರಹಸ್ಯ ಆಗಿದೆ. ಸೊ ಯಾರು ವ್ಯಾಯಾಮ ಇಲ್ಲದೆ ಇರೋ ಜೀವನ ಮಾಡ್ಲೇಬಾರ್ದು. ಯಾರಿಗೆ ಆರೋಗ್ಯ ಬೇಕೋ, ನೆಮ್ಮದಿ ಬೇಕೋ, ಅವರಿಗೆ ವ್ಯಾಯಾಮ ಅನ್ನೋದು ಬಹಳ ಇಂಪಾರ್ಟೆಂಟ್. ಆದ್ರೆ ವ್ಯಾಯಾಮದ ಏನಿದೆ ಕ್ವಾಂಟಿಟಿ ಏನಿದೆ ಅದನ್ನ ನೀವು ನಿಮ್ಮ ದೇಹದ ಹಾಗೂ ವಯಸ್ಸಿನ ಮಿತಿಯಲ್ಲಿ ಮಾಡ್ಬೇಕು. ಯಾವಾಗ್ಲೂ ಓವರ್ ಎಕ್ಸರ್ಷನ್ ಮಾಡ್ಕೊಂಡ್ರೆ ವಾತದೋಷ ಆಟೋಮ್ಯಾಟಿಕ್ ಆಗಿ ಜಾಸ್ತಿ ಆಗ್ಬಿಡುತ್ತೆ. ನಿದ್ದೆ ಮಾಡುವಂತಹ ಕಾಲದಲ್ಲಿ ನಿದ್ದೆ ಮಾಡ್ಬೇಕು. ನನಗೆ ಕೆಲಸ ಇದೆ, ಸಿಕ್ಕಾಪಟ್ಟೆ ವರ್ಕ್ ಪ್ರೆಷರ್ ಅಂತ ನೀವು ಓವರ್ ನೈಟ್ ಎಲ್ಲ ಕೆಲಸ ಮಾಡಿದಾಗ ಏನಾಗುತ್ತೆ, ನೆಕ್ಸ್ಟ್ ದಿವಸ ನಿಮ್ಗೆ ಎಲ್ಲಾ ದೇಹದಲ್ಲಿ ಪ್ರಾಬ್ಲಮ್ಸ್ ಆಗತ್ತೆ. ತುಂಬಾ ದಿವಸಗಳು ಇದೇ ತರ ಮಾಡಿದಾಗ ವಾತದೋಷ ಜಾಸ್ತಿ ಆಗುತ್ತೆ.
ಬಾಡಿನಲ್ಲಿ ಮೆಲಟೋನಿನ್ ಅನ್ನೋ ಒಂದು ಹಾರ್ಮೋನ್ ಏನಿದೆ ಅದು ಮಿಡ್ ನೈಟ್ ಅಲ್ಲಿ ಸೆಕ್ರೀಟ್ ಆಗುತ್ತೆ. ಸೊ ಇಫ್ ಯು ಡೋಂಟ್ ಸ್ಲೀಪ್ ಪ್ರಾಪರ್ಲಿ ಡ್ಯೂರಿಂಗ್ ದ ಮಿಡ್ ನೈಟ್, ಫುಲ್ ಕತ್ಲೆ ಇರ್ಬೇಕಾದ್ರೆ ಮಲ್ಕೋಬೇಕು, ಆ ಹಾರ್ಮೋನ್ ಸೆಕ್ರೀಷನ್ ನಿಂತು ಹೋಗ್ಬಿಡುತ್ತೆ ಎಷ್ಟೊಂದು ಜನಕ್ಕೆ. ಓಕೆ, ಮೆಲಟೋನಿನ್ ಹಾರ್ಮೋನ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಹಾರ್ಮೋನ್, ಅದು ಸೆಕ್ರೀಷನ್ ನಿಂತು ಹೋಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಏನಂದ್ರೆ ಹೋಲ್ಸೇಲ್ ಆಗಿ ನೀವ್ ಏನ್ ತಿಳ್ಕೊಬಹುದು ಅಂದ್ರೆ, ಬಾಡಿಯ ಬಯೋಲಾಜಿಕಲ್ ಕ್ಲಾಕ್ ನ ಕರೆಕ್ಟ್ ಆಗಿ ಇಟ್ಕೊಂಡಾಗ ವಾತದೋಷ ನಮಗೆ ತೊಂದರೆ ಮಾಡುವುದಿಲ್ಲ. ಇಷ್ಟು ವಾತದ ವೃದ್ಧಿಯ ಕಾರಣಗಳು. ಎಲ್ಲ ಬೇರೆ ಏನ್ ಕಾರಣಗಳು ನೀವು ಲಿಸ್ಟ್ ಮಾಡಿದ್ರು ಇದ್ರೊಳಗೆ ಬರುತ್ತೆ. ಓಕೆ, ನೆಕ್ಸ್ಟ್ ವಿಲ್ ಸಿ ವಾತ ವೃದ್ಧಿಯ ಲಕ್ಷಣಗಳು ಏನಾಗುತ್ತೆ, ಹೇಗ್ ತಿಳ್ಕೊಳ್ಳೋದು ವಾತ ವೃದ್ಧಿ ಆದ್ರೆ ದೇಹದಲ್ಲಿ. ಇದಕ್ಕೊಂದು ಶ್ಲೋಕ ಹೇಳಿದ್ದಾರೆ, ಶ್ಲೋಕ ಕಲಿಬೇಕಾಗಿಲ್ಲ, ನೀವು ವರ್ಡ್ಸ್ ಮಾತ್ರ ನೋಟ್ ಮಾಡ್ಕೊಳ್ಳಿ ಸಾಕು. ಕಾರ್ಶ್ಯ ಕಾರ್ಷ್ಣ್ಯ ಉಷ್ಣ ಕಾಮಿತ್ವ ಕಂಪ ಆನಾಹ ಶಕ್ರಗ್ರಹಾನ್ ಬಲ ನಿದ್ರ ಇಂದ್ರಿಯ ಭ್ರಂಶ ಪ್ರಲಾಪ ಭ್ರಮದೀನತ. ಇಷ್ಟು ಲಕ್ಷಣಗಳು, ಒಂದು 10 ಲಕ್ಷಣಗಳು ಹೇಳಿದ್ದಾರೆ. ನಾವು ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಕಾರ್ಶ್ಯ, these are the vata vriddhi lakshanas. See, if vata gets vriddhi by the above reasons what I told you, you will see these lakshanas in the body. What are those lakshanas? ಕಾರ್ಶ್ಯ, ಕಾರ್ಶ್ಯ ಅಂದ್ರೆ ಈಗ ಚೆನ್ನಾಗಿ ವೆಯ್ಟ್ ಗೇನ್ ಆಗಿದ್ದವರು ಇದ್ದಕ್ಕಿದ್ದಂಗೆ ಸಣ್ಣ ಆಗ್ತಾ ಬರ್ತಾರೆ. ಕಾರ್ಶ್ಯ ಅಂದ್ರೆ ಇಮಾಸಿಯೇಷನ್ ಅಂತ ತಗೊಳ್ಳಿ. ದೇಹ ಕ್ಷೀಣಿಸ್ತಾ ಹೋಗ್ತದೆ, ಕ್ಷಯವಾಗ್ತಾ ಹೋಗುತ್ತೆ, ಅದಕ್ಕೆ ವಾತದ ಲಕ್ಷಣ ಅಂತಾರೆ ಕಾರ್ಶ್ಯ. ನೆಕ್ಸ್ಟ್ ಕಾರ್ಷ್ಣ್ಯ ಅಂದ್ರೆ ಕೃಷ್ಣತ್ವವನ್ನ ಹೊಂದುತ್ತೆ ದೇಹ. ಅಂದ್ರೆ ಕೃಷ್ಣ ಅಂದ್ರೆ ಡಾರ್ಕ್ ಕಲರ್, ಸ್ಕಿನ್ ಟೋನ್ ಡಾರ್ಕ್ ಆಗ್ತಾ ಹೋಗುತ್ತೆ. ಕೆಲವೊಂದ್ ಕಡೆ ಬ್ಲಾಕಿಶ್ ಡಿಸ್ಕಲರೇಷನ್ ಎಲ್ಲ ನೋಡ್ತೀವಿ, ಫೇಸ್ ಇದ್ದಕ್ಕಿದ್ದಂಗೆ ಬ್ಲಾಕಿಶ್ ಡಿಸ್ಕಲರೇಷನ್ ಆಗುತ್ತೆ. ಇದೆಲ್ಲ ವಾತದ ಲಕ್ಷಣಗಳು. ಕಾರ್ಶ್ಯ. ಕಾರ್ಷ್ಣ್ಯ ಅಂದ್ರೆ ಕೃಷ್ಣತ್ವ, ಕಪ್ಪಗಾಗೋದು ಅಂತ ಹೇಳ್ಬೋದು ಜನರಲ್ ವರ್ಡ್ಸ್ ಅಲ್ಲಿ. ದ ಸ್ಕಿನ್ ಟೋನ್ changes its color to dark shades. Okay, ಬ್ಲಾಕ್ ಅಂತ ಹೇಳಲ್ಲ, ಡಾರ್ಕ್ ಶೇಡ್ಸ್ ಅಂತ ತಗೊಳ್ಳಿ. ಇಮ್ಯಾಶಿಯೇಟ್ ಆಗ್ತೀರಾ, ಡಾರ್ಕ್ ಶೇಡ್ ಆಗುತ್ತೆ ಸ್ಕಿನ್ನು. ನೆಕ್ಸ್ಟ್ ಉಷ್ಣ ಕಾಮಿತ್ವ ಆಗುತ್ತೆ, ಅಂದ್ರೆ ವಾತ ಯಾವಾಗ್ಲೂ ಶೀತ ಜಾಸ್ತಿ ಇರುತ್ತಲ್ವಾ, ಶೀತದ ಕ್ವಾಲಿಟಿ ಇರುತ್ತೆ ವಾತದಲ್ಲಿ. ಸೊ ದೇಹದಲ್ಲೂ ಶೀತತ್ವ ಜಾಸ್ತಿ ಆಗುತ್ತೆ ವಾತ ಜಾಸ್ತಿ ಆದಾಗ. ಸೊ ನಿಮ್ಗೆ ಯಾವಾಗ್ಲೂ ಬೆಚ್ಚಗಿರ್ಬೇಕು ಅನ್ನೋ ಫೀಲಿಂಗ್ ಬರುತ್ತೆ. ನಾರ್ಮಲ್ ಟೆಂಪರೇಚರ್ ಅಲ್ಲೂ ನಿಮ್ಗೆ ಎಲ್ಲೋ ಫ್ಯಾನ್ ಹಾಕಿದ್ದಾರೆ, ಎಲ್ಲೋ ಎಸಿ ಹಾಕ್ತಾರೆ, ಇಷ್ಟು ಚಳಿ ಆಗ್ತಾ ಇದೆಪ್ಪ ನಂಗೆ ಬ್ಲಾಂಕೆಟ್ ಹಾಕೋಬೇಕು, ಬಿಸಿ ಬಿಸಿಯಾಗಿ ಏನಾದ್ರು ಕುಡಿಬೇಕು, ಒಂದೇ ಕಡೆ ಕೂತಿರ್ಬೇಕು, ಏನು ಕೆಲಸ ಮಾಡ್ಬಾರ್ದು ಅಂತೆಲ್ಲ ಅನ್ಸುತ್ತಲ್ಲ, ಅದು ವಾತದ ಲಕ್ಷಣ. ಉಷ್ಣ ಕಾಮಿತ್ವ ಅಂದ್ರೆ ಬಿಸಿ ಬಿಸಿಯಾಗಿರೋದ್ನ ಅಪೇಕ್ಷೆ ಪಡುವಂತದ್ದು ವಾತದ ವೃದ್ಧಿಯ ಲಕ್ಷಣ. You feel very cold, you want warm things, you want to drape yourself with a warm blanket. Next is ಕಂಪ. ಕಂಪ ಅಂದ್ರೆ ಸ್ಲೈಟ್ ಟ್ರೆಮರ್ಸ್ ಆಗುತ್ತೆ. ಪಾರ್ಕಿನ್ಸನ್ಸ್ ಟ್ರೆಮರ್ಸ್ ಅಷ್ಟೊಂದು ಆಗದೆ ಇರಬಹುದು, ಆದ್ರೆ ಸ್ಲೈಟ್ ಆಗಿ ಒಂದು ಬರೆಯೋಕ್ ಹೋದಾಗ ದೇರ್ ವಿಲ್ ಬಿ ಶೇಕಿಂಗ್, ಟ್ರೆಮರ್ಸ್ ಇರುತ್ತೆ ಕೈಯಲ್ಲಿ. ಇದು ವಾತದ ಲಕ್ಷಣ. ಚೂರ್ ಚೂರ್ ತೋರ್ಸುತ್ತೆ ಬಾಡಿ, ಇವಾಗ ಪಟ್ ಅಂತ ತಿಳ್ಕೊಂಡ್ರೆ ಏನಾಗತ್ತೆ, ಕಂಟ್ರೋಲ್ ಮಾಡ್ಬೋದು, ಓವರ್ ಎಕ್ಸೀಡ್ ಆಗಲ್ಲ. ಓಕೆ, ಆಮೇಲೆ ಆನಾಹ. ಆನಾಹ ಅಂದ್ರೆ ಏನಾಗುತ್ತೆ ಗೊತ್ತಾ, ಫ್ಲಾಟ್ಯುಲೆನ್ಸ್, ಹೊಟ್ಟೆ ಉಬ್ಬರ್ಸ್ಕೊಂಡಂಗ ಆಗೋದು, ಹೊಟ್ಟೆಲಿ ಗ್ಯಾಸ್ ತುಂಬಿಕೊಳ್ಳೋದು, ಗುಡುಗುಡು ಅನ್ನೋ ಶಬ್ದ ಆಗೋದು, ಇದೆಲ್ಲ ಆನಾಹ ಅಂತ ಹೇಳ್ತೀವಿ. ಓಕೆ, ಫ್ಲಾಟ್ಯುಲೆನ್ಸ್, ವಾಟ್ ಯು ಕ್ಯಾನ್ ಕಾಲ್ ಇನ್ ಇಂಗ್ಲಿಷ್. ನೆಕ್ಸ್ಟ್ ಇಸ್ ಶಕ್ರದ್ ಗ್ರಹಾನ್. ಶಕ್ರದ್ ಅಂದ್ರೆ ನಮ್ಮ ಮೋಷನ್ ಏನಿದೆ ಅದು ಕಾನ್ಸ್ಟಿಪೇಟ್ ಆಗತ್ತೆ, ಮಲಬಂಧ ಆಗತ್ತೆ. ಓಕೆ, ನಿಮಗೆ ಮೋಷನಿಗೆ ಹೋಗೋದಕ್ಕೆ ಕಷ್ಟ ಆಗತ್ತೆ. ನಾರ್ಮಲ್ ಆಗಿ ಹೋಗ್ತಿದ್ದವ್ರಿಗೆ ಏನಾಗುತ್ತೆ, ಮುಕ್ಬೇಕಾದಂತ ಪರಿಸ್ಥಿತಿ, ಟಾಯ್ಲೆಟ್ ಅಲ್ಲಿ ತುಂಬಾ ಹೊತ್ತು ಕೂತ್ಕೋಬೇಕಾದಂತ ಪರಿಸ್ಥಿತಿ ಬರುತ್ತೆ. ಆಗ ನಿಮ್ಗೆ ತಕ್ಷಣ ಫ್ಲಾಶ್ ಆಗ್ಬೇಕು, ಓ ಎಲ್ಲೋ ಏನೋ ರಾಂಗ್ ಆಗ್ತಾ ಇದೆ, ವಾತ ಈಸ್ ಗೋಯಿಂಗ್ ಔಟ್ ಆಫ್ ಕಂಟ್ರೋಲ್ ಅಂತ ನಿಮಗ್ ಗೊತ್ತಾದ ತಕ್ಷಣ ನೀವ್ ಅದಕ್ಕೆ ಇಮಿಡಿಯೇಟ್ ರೆಮಿಡೀಸ್ ಮಾಡಿದಾಗ ತಕ್ಷಣ ಕಂಟ್ರೋಲ್ ಮಾಡ್ಬಿಡ್ಬೋದು. ಓಕೆ, ನೆಕ್ಸ್ಟ್ ಪೈಲ್ಸು, ಫಿಶರು ಅದೆಲ್ಲ ಆಗದೆ ಇರೋ ಹಾಗೆ ನೋಡ್ಕೋಬಹುದು. ಸೊ ಇಷ್ಟು ನೋಡಿದ್ವಿ. ನೆಕ್ಸ್ಟ್ ಬಲ ಇಂದ್ರಿಯ ನಿದ್ರಾ ಭ್ರಂಶ ಅಂದ್ರೆ ಬಲ ಅಂದ್ರೆ ನಮ್ಮ ಶಕ್ತಿ, ದ ಸ್ಟ್ರೆಂತ್. ನಿದ್ರೆ ಈಸ್ ದ ಸ್ಲೀಪ್. ಇಂದ್ರಿಯ ಭ್ರಂಶ ಅಂದ್ರೆ ಇಂದ್ರಿಯಗಳ ಪರ್ಸೆಪ್ಷನ್ ಏನಿರುತ್ತೆ, ಈಗ ಕಣ್ಣು ಕೇಳುತ್ತೆ, ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ಮೂಗು ವಾಸನೆ ಬರುತ್ತೆ, ನಾಲ್ಗೆ ರುಚಿ ಗ್ರಹಿಸುತ್ತೆ, ಸ್ಕಿನ್ ಸ್ಪರ್ಶನ ಶಕ್ತಿ ಇರುತ್ತೆ, ಇದೆಲ್ಲ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಇದೆಲ್ಲ ಕಡಿಮೆ, ಇಂದ್ರಿಯಗಳ ಫಂಕ್ಷನ್ಸ್ ಏನಿದೆ ಅದು ಹ್ಯಾಂಪರ್ ಆಗ್ತಾ ಬರುತ್ತೆ. ಬಲ ಸ್ಟ್ರೆಂತ್ ಕಡಿಮೆ ಆಗತ್ತೆ, ನಿದ್ದೆ ಕಡಿಮೆ ಆಗತ್ತೆ, ಇಂದ್ರಿಯಗಳ ಶಕ್ತಿ
ಕಡಿಮೆ ಆಗ್ತಾ ಹೋಗುತ್ತೆ. ಪ್ರಲಾಪ ಅಂದ್ರೆ ಸ್ವಲ್ಪದಕ್ಕೆ ಅವರು ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತಾರೆ, ಕೂಗಾಡ್ತಾರೆ, ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗ್ ಮಾತಾಡ್ತಾರೆ, ಇದಕ್ಕೆ ಪ್ರಲಾಪ ಅಂತ ಹೆಸರು. ಭ್ರಮ ದೀನತ. ಭ್ರಮ ಅಂದ್ರೆ ಒಂದ್ಸಗೆ ತಲೆ ಸುತ್ತೋದು ಅಂತನಾದ್ರು ತಗೋಬಹುದು. ತಲೆ ಸುತ್ತೋದು ಯೂಶಲಿ ಪಿತ್ತದ ಲಕ್ಷಣ ಅಂತೀವಿ. ಭ್ರಮ ದೀನತ ಅಂದ್ರೆ ವೀಕ್ನೆಸ್ ಅಥವಾ ಡೆಬಿಲಿಟಿ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ದೀನತ ಅಂದ್ರೆ ಅವ್ರು ನೋಡಿದ್ರೆ ನಮ್ಗೆ ಏನು ಕೆಲಸ ಹೇಳಕ್ ಮನ್ಸು ಬರಲ್ಲ, ಆ ತರ ಆಗ್ಬಿಟ್ಟಿರುತ್ತೆ ಫೇಸ್. ಓಕೆ, ಇದೆಲ್ಲ ವಾತ ವೃದ್ಧಿಯ ಲಕ್ಷಣಗಳು. ಇನ್ನೊಂದ್ಸರ್ತಿ ಹೇಳ್ತೀನಿ, ಬಿಟ್ಟು ನೋಟ್ ಮಾಡ್ಕೊಳ್ಳಿ. ಕಾರ್ಷ್ಯ ಅಂದ್ರೆ ಇಮ್ಯಾಸಿಯೇಷನ್, ಸಣ್ಣದಾಗ್ಬಿಡ್ತಾರೆ. ಕಾರ್ಷ್ಣ್ಯ ಅಂದ್ರೆ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ, ಕಪ್ಪುಗಾಗ್ತಾ ಹೋಗ್ತಾರೆ. ಆಮೇಲೆ ಉಷ್ಣ ಕಾಮತ್ವ ಅಂದ್ರೆ ಬಿಸಿ ಬಿಸಿಯಾಗಿರ್ಬೇಕು, ಯಾವಾಗ್ಲೂ ಬೆಚ್ಚಗಿರ್ಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಕಂಪ, ಫೈನ್ ಟ್ರೆಮರ್ಸ್ ಇರುತ್ತೆ. ಆನಾಹ, ಫ್ಲಾಕ್ಯುಲೆನ್ಸ್, ಹೊಟ್ಟೆ ಉಬ್ಬರಿಸ್ಕೊಂಡಂಗ್ ಅನ್ಸುತ್ತೆ. ಶಕ್ರಗ್ರಹನ್ ಅಂದ್ರೆ ಮಲಬಂಧ ಅಥವಾ ಕಾನ್ಸ್ಟಿಪೇಷನ್ ಆಗತ್ತೆ. ಬಲ, ನಿದ್ರ, ಇಂದ್ರಿಯ ಭ್ರಂಶ ಆಗತ್ತೆ ಅಂದ್ರೆ ಬಲ, ಸ್ಟ್ರೆಂತ್ ಕಡಿಮೆ ಆಗತ್ತೆ, ನಿದ್ದೆ ಕಡಿಮೆ ಆಗತ್ತೆ, ಇಂದ್ರಿಯಗಳ ಕೆಲಸ ಕಾರ್ಯಗಳಿಗೆ ತೊಂದರೆ ಉಂಟಾಗತ್ತೆ. ಪ್ರಲಾಪ ಅಂದ್ರೆ ಸಿಕ್ಕಾಪಟ್ಟೆ ಮಾತಾಡೋದು, ಕೂಗಾಡೋದು, ಬೈಯೋದು, ಇರಿಟೇಟ್ ಆಗ್ತಾರೆ. ದೇ ವಿಲ್ ಬಿ ಇರಿಟೇಟೆಡ್, ಏನು ರೀಸನ್ ಇಲ್ಲದೆ ದೇ ಗೆಟ್ ಇರಿಟೇಟೆಡ್. ಓಕೆ, ಭ್ರಮ ದೀನತ, ದೇ ಫೀಲ್ ವೆರಿ ವೀಕ್. ಇಷ್ಟು ತಿಳ್ಕೊಳ್ಳಿ, ಇದೆಲ್ಲ ವಾತ ವೃದ್ಧಿಯ ಲಕ್ಷಣಗಳು. ಓಕೆ, ಇಷ್ಟು ನಿಮ್ಗೆ ಗೊತ್ತಾಗಿದೆ ಅನ್ಕೋತೀನಿ, ವಾತ ವೃದ್ಧಿಯ ಲಕ್ಷಣಗಳು. ನೆಕ್ಸ್ಟ್ ವಾತ ಕ್ಷಯದ ಲಕ್ಷಣಗಳು ನೋಡೋಣ. ಕ್ಷಯದ ಲಕ್ಷಣಗಳು ತುಂಬಾ ಕಡಿಮೆ ಇದೆ, ಯಾಕಂದ್ರೆ ವೃದ್ಧಿನೇ ಜಾಸ್ತಿ ತೊಂದರೆ ಆಗುವಂತದ್ದು. ವೃದ್ಧಿ ಆದಾಗ ದೇಹದಲ್ಲಿ ತುಂಬಾ ಲಕ್ಷಣಗಳು ಗೋಚರ ಆಗುತ್ತೆ. ಕ್ಷಯ ಆದಾಗ ಏನಾಗುತ್ತೆ ಗೊತ್ತಾ, ನಾರ್ಮಲ್ ಫಂಕ್ಷನ್ಸ್ ಕೂಡ ಹ್ಯಾಂಪರ್ ಆಗುತ್ತೆ. ನಾರ್ಮಲ್ ಫಂಕ್ಷನ್ಸ್ ಸಹಿತ ಹ್ಯಾಂಪರ್ ಆಗುತ್ತೆ ವಾತ ಕ್ಷಯ ಆದಾಗ. ವಾತ ವೃದ್ಧಿ ಆದಾಗ ನಿಮ್ಗೆ ಲಕ್ಷಣಗಳು ಗೋಚರಿಸುತ್ತೆ. ವಾತ ಕ್ಷಯ ಆದಾಗ ಎಲ್ಲಾ ಕೆಲಸಗಳೇನಿದೆ ವಾತ ದೋಷದ್ದು ಅದೆಲ್ಲ ಹ್ಯಾಂಪರ್ ಆಗ್ತಾ ಹೋಗುತ್ತೆ. ಒಂದೊಂದೇ ಕೆಲಸ ಕಡಿಮೆ ಆಗ್ತಾ, ಈಗ ತುಂಬಾ ಜಾಸ್ತಿ ಆದಾಗ ಡಿಸೀಸ್ ಜಾಸ್ತಿ ಆಗತ್ತೆ. ಅದೇ ವಾತದೋಷನೇ ಕಡಿಮೆ ಆಗ್ಬಿಟ್ಟಾದಾಗ ನಾರ್ಮಲ್ ಫಂಕ್ಷನ್ಸ್ ಹೇಗಿದೆ ಅದು ಸರಿಯಾಗಲ್ಲ ವಾತದೋಷದ್ದು. ಇಲ್ಲಿ ಕೆಲವೊಂದು ಲಕ್ಷಣಗಳು ಕೊಟ್ಟಿದ್ದಾರೆ. ಅಂಗಸ್ಯ ಸಾಧಃ, ಅಂಗಸ್ಯ ಸಾಧಃ ಅಂದ್ರೆ ಸಿಕ್ಕಾಪಟ್ಟೆ ಮೈಕೈ ನೋವು ಇರುತ್ತೆ ಅವ್ರಿಗೆ. ಅಲ್ಪ ಭಾಷಿತೆ ಹಿತಂ ಅಂದ್ರೆ ಅವ್ರಿಗೆ ತುಂಬಾ ಸೌಂಡ್ ಮಾಡಿದ್ರೆ ಇಷ್ಟ ಆಗಲ್ಲ. ನೀವೊಂದ್ ಸ್ವಲ್ಪ ಹತ್ರ ಹೋಗಿ ಮಾತಾಡಿದ್ರು ಅವ್ರು ಇರಿಟೇಟ್ ಆಗ್ತಾರೆ ಮತ್ತೆ. ಓಕೆ, ಸೌಂಡ್ ಕೇಳಕ್ಕೆ ಆಗೋದಿಲ್ಲ ವಾತ ಕ್ಷಯ ಆದಾಗ. ಇಟ್ಸ್ ನಾಟ್ ವೃದ್ಧಿ, ಇಟ್ ಇಸ್ ದ ಕ್ಷಯ. ಸಂಜ್ಞಾ, ಮೋಹ, ಆಮೇಲೆ ಶ್ಲೇಷ್ಮ ವೃದ್ಧಿ ಆದಾಗ ಏನೇನು ಲಕ್ಷಣಗಳು ಕಾಣುತ್ತೆ ಅದೆಲ್ಲ ವಾತ ಕ್ಷಯದಲ್ಲಿ ಕಾಣುತ್ತೆ. ಅಂದ್ರೆ ಕಫ ಜಾಸ್ತಿ ಆದಾಗ, ನಾನು ಹೇಳ್ತೀನಿ ನೆಕ್ಸ್ಟ್ ಅಲ್ಲಿ, ಕಫ ಜಾಸ್ತಿ ಆದಾಗ ಏನೇನ್ ಲಕ್ಷಣಗಳು ಬರುತ್ತೋ ಅದೆಲ್ಲ ವಾತ ಕ್ಷಯದಲ್ಲಿ ಸಹಿತ ಕಾಣುತ್ತೆ. ಅಂದ್ರೆ ವಾತ ಕ್ಷಯ ಆದಾಗ ಕಫ ವೃದ್ಧಿಯ ಲಕ್ಷಣಗಳು ಕಾಣುತ್ತೆ ಅಂತ ಹೋಲ್ಸೇಲ್ ಆಗಿ ತಿಳ್ಕೋಬಹುದು. ಇಷ್ಟು ವಾತದ ಕ್ಷಯದ ಲಕ್ಷಣಗಳು. ವಾತ ವೃದ್ಧಿಯ ಲಕ್ಷಣಗಳು ನೋಡಿದ್ವಿ, ವಾತ ಕ್ಷಯದ ಲಕ್ಷಣಗಳನ್ನ ನೋಡಿದ್ವಿ. ಈಗ ನಮ್ಗೆ ಏನೇನ್ ಗೊತ್ತಾಯ್ತು, ವಾತದ ಡೆಫಿನಿಷನ್ ಗೊತ್ತಾಯ್ತು, ವಾತದ ಇಂಪಾರ್ಟೆನ್ಸ್, ವಾತದ ಟೈಪ್ಸ್ ನೋಡಿದ್ವಿ, ವಾತ ವೃದ್ಧಿಯ ಕಾರಣಗಳನ್ನ ತಿಳ್ಕೊಂಡ್ವಿ, ವಾತ ವೃದ್ಧಿ ಲಕ್ಷಣ, ವಾತ ಕ್ಷಯ ಲಕ್ಷಣ, ಇಷ್ಟನ್ನ ನಾವು ತಿಳ್ಕೊಂಡ್ವಿ. ಈಗ ನಾವೇನ್ ಮಾಡ್ಬೇಕು, ವಾತದ ಸಂಸರ್ಜನ ಕ್ರಮ ಏನಿದೆ, ಅಂದ್ರೆ ವಾತ ಜಾಸ್ತಿ ಆಗ್ಬಿಟ್ಟಿದ್ರೆ ಹೇಗೆ ಕಂಟ್ರೋಲ್ ತರಬೇಕು, ಇಲ್ಲ ನಾರ್ಮಲ್ ಲೈಫ್ ಸ್ಟೈಲ್ ಮಾಡೋದ್ರಿಂದ ವಾತ ಹೇಗೆ ಕಂಟ್ರೋಲ್ ಬರುತ್ತೆ ಅನ್ನೋದನ್ನ ನಾವು ತಿಳ್ಬೇಕು. ಈಗ ವಾತ ವೃದ್ಧಿ ಆಗ್ಬಿಟ್ಟಿದೆ ದೇಹದಲ್ಲಿ. ವಾತ ವೃದ್ಧಿ ಆದಾಗ ಏನ್ ಗೊತ್ತಾ, ಆಯುರ್ವೇದದಲ್ಲಿ ಮೊದಲನೇ ಚಿಕಿತ್ಸೆ ಬಸ್ತಿ ಚಿಕಿತ್ಸೆ ಅಥವಾ ಎನಿಮಾ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಇದು ಪಂಚಕರ್ಮಗಳಲ್ಲಿ ಒಂದಾಗಿದೆ. ಇದನ್ನ ನಾರ್ಮಲ್ ಆಗಿ ಮನೆಗಳಲ್ಲಿ ಮಾಡ್ಕೋಬೇಡಿ. ಕೆಲವರು ಹಾಟ್ ವಾಟರ್ ಎನಿಮಾ ತಗೋತಾರೆ ಕಾನ್ಸ್ಟಿಪೇಷನ್ಗೆಲ್ಲ, ಬಟ್ ಇದನ್ನ ಯಾವಾಗ್ಲೂ ಮೆಡಿಕಲ್ ಗೈಡೆನ್ಸ್ ತಗೊಂಡ್ರೆ ಬೆಟರ್. ಯಾಕಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಷಾಯಗಳಿರುತ್ತೆ, ತೈಲ ಬಸ್ತಿಗಳಿರುತ್ತೆ, ಕ್ಷೀರ ಬಸ್ತಿ ಇರುತ್ತೆ, ತುಂಬಾ ಟೈಪ್ಸ್ ಇದೆ ಇದರಲ್ಲಿ. ಇದನ್ನ ಒಬ್ರು ಚೆನ್ನಾಗಿ ನೋಡುವಂತಹ ಡಾಕ್ಟರ್ ಹತ್ರ ಹೋಗಿ ನೀವು ಅವ್ರ ಹತ್ರ ತಗೊಳ್ಳೋದ್ರಿಂದ ಹೆಚ್ಚು ಪರಿಣಾಮಕಾರಿಯಾಗುತ್ತೆ. ನೀವೀಗ ಏನ್ ತಿಳ್ಕೊಬೇಕು, ವಾತ ವೃದ್ಧಿಗೆ ಬಸ್ತಿ ಚಿಕಿತ್ಸೆ ಲೈನ್ ಆಫ್ ಟ್ರೀಟ್ಮೆಂಟ್. ಓಕೆ, ಬಸ್ತಿ ಚಿಕಿತ್ಸೆ ಎನಿಮಾ. ಎನಿಮಾ ಇಸ್ ಅ ಕ್ರೂಡ್ ಟರ್ಮ್.
ಬಸ್ತಿ ಚಿಕಿತ್ಸೆ ಅಂತ ತಗೊಳ್ಳಿ. ಬಸ್ತಿ ಚಿಕಿತ್ಸೆ ಇದು ವಾತ ದೋಷಕ್ಕೆ ಮೊದಲನೇ ಲೈನ್ ಆಫ್ ಟ್ರೀಟ್ಮೆಂಟ್. ವಾತ ವೃದ್ಧಿ ಆಗಿದೆ ಅಂದ್ರೆ ಅವರಿಗೆ ಬಸ್ತಿ ಚಿಕಿತ್ಸೆನ ಆಯುರ್ವೇದ ವೈದ್ಯರು ಕೊಡ್ತಾರೆ. ಆಮೇಲೆ ಮೃದು ಶೋಧನ ಮತ್ತು ಸ್ನೇಹನ ಚಿಕಿತ್ಸೆ ಅಂದ್ರೆ ಮೈಗೆ ಎಣ್ಣೆ ಹಚ್ಕೊಂಡು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದಿರ್ಬಹುದು, ಊಟದಲ್ಲಿ ಸ್ವಲ್ಪ ಸ್ನಿಗ್ಧ ದ್ರವ್ಯಗಳನ್ನ ತಗೊಳ್ಳೋದಿರ್ಬೋದು. ಇದೆಲ್ಲ ವಾತನ ಮಿಟಿಗೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಹಿಂದಿನ ಕಾಲದವರು ಯಾವಾಗ್ಲೂ ಮಕ್ಕಳಿಗೆಲ್ಲ ದಿನ ಅಭ್ಯಂಗ ಸ್ನಾನ ಮಾಡಿಸ್ತಾ ಇದ್ರು. ಕೆಲ್ಸಕ್ಕೆ ಹೋಗೋರು ಮಹಿಳೆಯರೆಲ್ಲ ವಾರಕ್ಕೊಂದ್ ದಿವಸ, ನೀವೇ ನೋಡ್ಬೋದು ಹೆಂಗಸ್ರೆಲ್ಲ ಹಿಂದಿನ ಕಾಲದಲ್ಲಿ ಶುಕ್ರವಾರ ಮಂಗಳವಾರ ಗ್ಯಾರಂಟಿ ತಲೆಗೆ ಸ್ನಾನ ಮಾಡೋರು. ತಲೆಗೆ ಸ್ನಾನ ಅಂದ್ರೆ ಈಗಿನ ಕಾಲದ ತರ ಶಾಂಪು ಹಾಕೊಂಡ್ ಸ್ನಾನ ಅಲ್ಲ, ಕರೆಕ್ಟ್ ಆಗಿ ಎಣ್ಣೆ, ಎಳ್ಳೆಣ್ಣೆ, ಹರಳೆಣ್ಣೆ, ನಿಮ್ಮಲ್ಲಿ ಯಾವ ಎಣ್ಣೆ ಬಳಸ್ತಿರೋ ಆ ಎಣ್ಣೆನ ಬೆಚ್ಚಗೆ ಮಾಡಿ, ಸುಡಿಸ್ಬಾರ್ದು, ಎಣ್ಣೆನ ಬೆಚ್ಚಗೆ ಮಾಡಿ ತಲೆಯಿಂದ ಕಾಲ್ವರೆಗೂ ಅಂಗಾಲಿಗೂ ಹಚ್ಕೋಬೇಕು ಅಂತ ಹೇಳ್ತಾರೆ. ಅಭ್ಯಂಗದ ರೂಲ್ಸ್ ಅಲ್ಲಿ ಅದು ದಿನಚರ್ಯದಲ್ಲಿ ಬರುತ್ತೆ. ಕಿವಿಗೆ ಹಚ್ಬೇಕು, ಕಿವಿ ಹಿಂಭಾಗಕ್ಕೆ ಹಚ್ಚಿ ಮಸಾಜ್ ಮಾಡ್ಬೇಕು, ಅಂಗಾಲಿಗೆ ಹಚ್ಬೇಕು, ಅಂಗಾಲಿಗೆ ಚೆನ್ನಾಗಿ ಮಸಾಜ್ ಮಾಡ್ಬೇಕು. ಹೀಗೆ ಮಾಡದೇ ಇದ್ರೆ ಅಭ್ಯಂಗ ಅಪ್ರಯೋಜಕ ಅಂತ ಹೇಳ್ತಾರೆ. ಅಂದ್ರೆ ಇಟ್ ಇಸ್ ಎಣ್ಣೆನ ಬಚ್ಚಲಿಗೆ ಸುರಿದ ಹಾಗೆ ಅಷ್ಟೇ, ದುಡ್ಡು ಖರ್ಚಾಗತ್ತೆ, ಏನು ಬೆನಿಫಿಟ್ಸ್ ಬರಲ್ಲ. ಸೊ ಅಭ್ಯಂಗ ಮಾಡ್ಕೊಳಕ್ಕೆ ರೂಲ್ಸ್ ಇದೆ, ಹೇಗ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಯಾವ್ಯಾವ ತರ ಸ್ಟ್ರೋಕ್ಸ್ ಅಲ್ಲಿ ಮಸಾಜ್ ಮಾಡ್ಬೇಕು, ತುಂಬಾ ದೊಡ್ಡ ಸೈನ್ಸ್ ಇದೆ. ಸೊ ಅದನ್ನ ಹೇಳೋಣ, ನಿಮ್ಗೆಲ್ಲ ಇಂಟ್ರೆಸ್ಟ್ ಇದ್ರೆ ದಿನಚರ್ಯನಲ್ಲಿ ಅಭ್ಯಂಗ ಬಂದಾಗ ನಾನು ಹೇಳ್ತೀನಿ. ಅಂಗಮರ್ದನ ಅಂತಾನೆ ಒಂದು ಪುಸ್ತಕ ಬರ್ದಿದ್ದಾರೆ ಮಲ್ಲಾಡಿಹಳ್ಳಿ ಸ್ವಾಮೀಜಿಗಳು, ತುಂಬಾ ಚೆನ್ನಾಗಿದೆ. ಹೇಗೆ ಅಭ್ಯಂಗ ಮಾಡ್ಬೇಕು, ಯಾವ್ಯಾವ ತರ ಸ್ಟ್ರೋಕ್ಸ್ ಕೊಡ್ಬೇಕು, ಕೈಗೆ ಹೇಗೆ, ಬೆನ್ನಿಗೆ ಹೇಗೆ, ಮಂಡಿಗೆ ಹೇಗೆ, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ವಾತದೋಷ ಅಂಡರ್ ಕಂಟ್ರೋಲ್ ಬರುತ್ತೆ, ದೇಹ ತುಂಬಾ ಚೆನ್ನಾಗಾಗತ್ತೆ. ಸ್ಪರ್ಶನೇಂದ್ರಿಯ ವಾತದ ಸ್ಥಾನ ಮರಿಬೇಡಿ ಯಾವತ್ತೂ. ಸ್ಪರ್ಶನೇಂದ್ರಿಯ, ಕಿವಿ, ಶ್ರೋತ್ರೇಂದ್ರಿಯ ಇದೆಲ್ಲ ವಾತದ ಸ್ಥಾನಗಳು. ಇದಕ್ಕೆಲ್ಲ ಎಣ್ಣೆ ಹಾಕಿ ನಾವು ಮಸಾಜ್ ಹಾಗಂತ ಕಿವಿ ತುಂಬಾ ಎಣ್ಣೆ ತುಂಬ್ಕೊಂಡ್ಬಿಡ್ಬೇಡಿ, ದಯವಿಟ್ಟು ಡಾಕ್ಟರ್ ಹೇಳಿದ್ರು ಅಂತ. ಇದಕ್ಕೆಲ್ಲ ಮೆಥಡ್ಸ್ ಇರುತ್ತೆ. ಮೆಡಿಕಲ್ ಸೂಪರ್ವಿಷನ್ ಇಲ್ಲದೆ ಮಾಡಕ್ ಹೋಗ್ಬೇಡಿ, ತುಂಬಾ ಡೇಂಜರಸ್ ಆಗ್ಬಿಡುತ್ತೆ. ಇಯರ್ ಡ್ರಮ್ ಪರ್ಫೋರೇಟ್ ಆಗೋ ಚಾನ್ಸಸ್ ಇರುತ್ತೆ ಏನೇನೋ ಮಾಡ್ಕೊಂಡ್ರೆ. ದಯವಿಟ್ಟು ವಿತ್ ಗೈಡೆನ್ಸ್ ಮಾಡಿ. ಅಭ್ಯಂಗ ಎಲ್ರು ಮಾಡ್ಕೋಬಹುದು, ಅದೇನ್ ಪ್ರಾಬ್ಲಮ್ ಇಲ್ಲ. ಒಂದು ಬಟ್ಲಲ್ಲಿ ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆ ಬಳಸ್ತಿರೋ ಆ ಎಣ್ಣೆನ ಬೆಚ್ಚಗೆ ಮಾಡಿ ತಲೆಯಿಂದ ಅಂಗಾಲರಿಗೂ ಕ್ಲೀನ್ ಆಗಿ ಹಚ್ಚಿ ಮಸಾಜ್ ಮಾಡ್ಬಿಟ್ಟು ಅರ್ಧ ಗಂಟೆ ಕೂತಿದ್ದು ಆಮೇಲೆ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿದ್ರೆ ವಾತದೋಷ ಹತೋಟಿಗೆ ಬರುತ್ತೆ. ಆಮೇಲೆ ನಾವ್ ನೋಡಿದ್ವಿ ರಸಗಳ ಬಗ್ಗೆ. ಸೊ ಕಟುತಿಕ್ತ ಕಷಾಯದಿಂದ ವಾತ ವೃದ್ಧಿ ಆಗುತ್ತೆ ಅಂದ್ರೆ ಅದರ ಆಪೋಸಿಟ್ ರಸಗಳೇನಿದೆ, ಮಧುರ, ಅಮ್ಲ ಮತ್ತೆ ಲವಣ ರಸಗಳನ್ನ ಆಹಾರದಲ್ಲಿ ಬಳಸೋದ್ರಿಂದ ವಾತದ ನಾರ್ಮಲ್ಸಿ ಬರೋದಕ್ಕೆ ಹೆಲ್ಪ್ ಅದಕ್ಕೆ ಹೇಳಿರೋದು ಷಡ್ರಸೋಪೇತ ಊಟ ಮಾಡಿ. 6 ರಸಗಳಿರುವಂತಹ ಭೋಜನ ಮಾಡೋದ್ರಿಂದ ಏನಾಗುತ್ತೆ, ಯಾವ ದೋಷನೂ ಅಗತ್ಯಕ್ಕೆ ಮೀರಿ ಜಾಸ್ತಿ ಆಗೋದಿಲ್ಲ. ಸೊ ಸ್ವಲ್ಪ ರಸ ಮಧುರವಾಗಿರ್ಬೇಕು, ಸ್ವಲ್ಪ ಹುಳಿ ಇರ್ಬೇಕು, ಸ್ವಲ್ಪ ಉಪ್ಪಿರ್ಬೇಕು, ಸ್ವಲ್ಪ ಕಟುರಸ, ಕಷಾಯ ರಸ, ತಿಕ್ತರಸ ಎಲ್ಲ ಇದ್ರೇನೆ ಅದು ಸಮತೋಲಿತ ಆಹಾರ. ಹಾಗಾದಾಗ ಯಾವ್ದೇ ಒಂದು ಪರ್ಟಿಕ್ಯುಲರ್ ದೋಷ ಜಾಸ್ತಿ ಆಗಲ್ಲ. ನೀವ್ ಯಾವಾಗ್ಲೂ ಕಟು ತಿಕ್ತ ಕಷಾಯನೇ ತಗೋತಾ ಇದ್ರೆ, ಆಮ್ಲ ಲವಣ ಕಟುನೇ ತಗೋತಾ ಇದ್ರೆ ಏನಾಗತ್ತೆ, ವಾತ, ಪಿತ್ತ, ಮಧುರನೇ ತುಂಬಾ ತಗೋತಾ ಇದ್ರೆ ಕಫದೋಷ ಚಂಗ್ ಅಂತ ಮೇಲೆ ಹೋಗ್ಬಿಡುತ್ತೆ. ಸೊ ಒಂದೊಂದು ದೋಷಕ್ಕೆ 3 ರಸಗಳನ್ನ ಅಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ವಾತದೋಷ ಕಂಟ್ರೋಲ್ ಬರ್ಬೇಕು ಅಂದ್ರೆ ಮಧುರ, ಅಮ್ಲ, ಲವಣ ರಸಗಳು ಊಟದಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ವೇಷ್ಟನ ಅಂತ ಹೇಳಿದ್ದಾರೆ. ವಾತಕ್ಕೆ ಇನ್ನೊಂದು ಪೆಕ್ಯುಲಿಯರ್ ಕ್ವಾಲಿಟಿ ಏನಂದ್ರೆ, ವಾತ ಎಲ್ಲಿ ಸೇರ್ಕೊಳುತ್ತೋ ಅಲ್ಲಿ ನೋವು ಬರುತ್ತೆ, ನೋವು ಜಾಸ್ತಿ ಆಗತ್ತೆ. ಸೊ ವಾತನ ಕಂಟ್ರೋಲ್ ಮಾಡ್ಬೇಕಾದ್ರೆ ಆ ಜಾಗಕ್ಕೆ ಎಲ್ಲಿ ನೋವಿದೆಯೋ ಅಲ್ಲಿಗೆ ಟೈಟ್ ಆಗಿ ಬ್ಯಾಂಡೇಡ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ವೇಷ್ಟನ ಅಂತ ಹೇಳ್ತಾರೆ. ಓಕೆ, ಅಭ್ಯಂಗ ಮಾಡ್ಬೋದು, ವೇಷ್ಟನ ಮಾಡ್ಬೋದು. ಈಗ ತುಂಬಾ ತಲೆನೋವ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಆ ಹಿಂದಿನ ಕಾಲದವ್ರು ಏನ್ ಮಾಡೋರು, ಒಂದು ಟವಲ್ ತಗೊಂಡು ಟೈಟ್ ಆಗಿ ತಲೆಗೆ ಕಟ್ಟೋರು. ದಟ್ ಇಸ್ ಕಾಲ್ಡ್ ವೇಷ್ಟನ. ಈಗ ಮಂಡಿ ನೋವಿರುತ್ತೆ, ಎಷ್ಟೊಂದ್ ಜನ ಟೈಟ್ ಆಗಿ ಬ್ಯಾಲಡೋನಾನೋ ಇಲ್ಲ ಕ್ರೇಪ್ ಸುತ್ಕೊಂಡಿರ್ತಾರೆ, ನೋಡಿರ್ತೀರ, ದಟ್ ಇಸ್ ವೇಷ್ಟನ. ಅದಕ್ಕೆ ಸೈಂಟಿಫಿಕ್ ಹೆಸರು ವೇಷ್ಟನ ಅಂತ. ಆಮೇಲೆ ನೆಕ್ಸ್ಟ್ ಸೇಕ ಅಂದ್ರೆ ಪೋರಿಂಗ್ ಆಫ್ ಹಾಟ್ ಡಿಕಾಕ್ಷನ್ಸ್ ಆಗಿರ್ಬೋದು, ಇಲ್ಲ ಬೆಚ್ಚಗಿರುವಂತಹ ನೀರನ್ನೇ ನೋವಿರುವಂತಹ ಭಾಗದಲ್ಲಿ ನಿಧಾನಕ್ಕೆ ಸುರಿಯೋದಕ್ಕೆ ಸೇಕ ಅಂತ ಕರಿತೀವಿ. ಇದರಿಂದಾನು ವಾತ ಕಂಟ್ರೋಲ್ ಬರುತ್ತೆ. ಆಮೇಲೆ ಡಾಕ್ಟರ್ ಅಡ್ವೈಸ್ ಮೇಲೆ ನೀವು ಕೆಲವೊಂದು ಆಸವ ಅರಿಷ್ಟಗಳಿದ್ರೆ ಅದನ್ನ ತಗೋಬಹುದು. ಅದು ಅಂಡರ್ ಸ್ಟ್ರಿಕ್ಟ್ ಮೆಡಿಕಲ್ ಗೈಡೆನ್ಸೇ ತಗೋಬೇಕು. ನಿಮ್ ಪ್ರಾಬ್ಲಮ್ ನ ಡಾಕ್ಟರ್ ಹೇಳಿದಾಗ ಅವ್ರು ಯಾವ್ಯಾವ ಕಷಾಯಗಳು, ಯಾವ್ಯಾವ ಆಸವ ಅರಿಷ್ಟಗಳು ನಿಮ್ಗೆ ಕೊಡ್ಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ.
ಸೊ ಅದನ್ನ ನೀವು ತಗೋಬಹುದು. ಆಮೇಲೆ ಮನುಷ್ಯನಿಗೆ ತುಂಬಾ ಥಂಡಿ ಆಗದೆ ಇರೋ ಹಾಗೆ, ಖುಷಿಯಾಗಿರೋ ಹಾಗೆ, ಮಾನಸಿಕವಾಗಿ ನೆಮ್ಮದಿ ಇರೋ ಹಾಗೆ ನೋಡ್ಕೊಂಡಾಗ ಸ್ಟ್ರೆಸ್ ಆಂಗ್ಸೈಟಿ ವರ್ಕೌಟ್ ಆಗಲ್ಲ. ಆಗ ನಿಮ್ಗೆ ವಾತದ ಮೇಲೆ ಕಂಟ್ರೋಲ್ ಬಂದೇ ಬರುತ್ತೆ. ಓವರ್ ಎಕ್ಸರ್ಸೈಸ್ ಮಾಡ್ಕೊಳ್ಳೋದನ್ನ ಕಂಟ್ರೋಲ್ ಮಾಡ್ಬೇಕು. ಊಟ ಮಾಡ್ಬೇಕಾದ್ರೆ ನಾನು ಹೇಳ್ದಂಗೆ ಸುಕೋಷ್ಣವಾದ, ಆಗ ತಾನೇ ತಯಾರಾದ, ಸ್ವಲ್ಪ ಸ್ನಿಗ್ಧತೆ ಇರುವಂತ ಆಹಾರನ ತಿನ್ನೋದ್ರಿಂದ ವಾತ ವಿಲ್ ಬಿ ಅಂಡರ್ ಅವರ್ ಕಂಟ್ರೋಲ್. ಓಕೆ, ಇದೆಲ್ಲ ಮಾಡೋದ್ರಿಂದ ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡ್ಬೇಕು, ಕರೆಕ್ಟ್ ಟೈಮಿಗೆ ಎದ್ದೇಳ್ಬೇಕು. ತುಂಬಾ ಲೇಟ್ ಆಗಿ ನಿದ್ದೆ ಮಾಡಿದ್ರೆ ವಾತ ಜಾಸ್ತಿ ಆಗುತ್ತೆ. ಅಂದ್ರೆ ಲೇಟ್ ನೈಟ್ಸ್ ಅಲ್ಲಿ ಎಚ್ಚರವಾಗಿದ್ರೆ ವಾತ ಜಾಸ್ತಿ ಆಗುತ್ತೆ. ಹಾಗೆ ದಿನದಲ್ಲಿ ಮಲ್ಕೊಂಡ್ರೆ ಕಫ ಇಮಿಡಿಯೇಟ್ ಆಗಿ ಜಾಸ್ತಿ ಆಗ್ಬಿಡುತ್ತೆ. ಅದ್ರದ್ದೇ ಸೆಟ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಯಾವಾಗ್ಲೂ ಕರೆಕ್ಟ್ ಟೈಮಲ್ಲಿ ಮಲ್ಕೊಂಡು ಕರೆಕ್ಟ್ ಟೈಮಲ್ಲಿ ಬ್ರಾಹ್ಮಿ ಮುಹೂರ್ತಕ್ಕೆ ರಾತ್ರಿಯ ಕೊನೆಯ ಜಾವದಲ್ಲಿ ಎದ್ದು ಬಿಡೋದು ಒಳ್ಳೆಯ ಲಕ್ಷಣ. ಇಷ್ಟು ವಾತಕ್ಕೆ ಪ್ರತಿರೋಧ ಉಪಾಯಗಳನ್ನ ನೀವು ತಿಳ್ಕೊಳ್ಳಿ. ಇದನ್ನ ನಾನು ಜಸ್ಟ್ ಇಂಗ್ಲಿಷ್ ಅಲ್ಲಿ ಸಮರೈಸ್ ಮಾಡ್ತೀನಿ ಸೊ ದಟ್ ಎಲ್ರಿಗೂ ಅರ್ಥ ಆಗುತ್ತೆ. ವಿ saw the vata vriddhi lakshanas and vata kshaya lakshanas. So now we are seeing the samsarjana karma or vata dosha. What does it mean? These are the actions which are to be done if the vata gets aggravated. See, you should do the oleation therapy for the body. That is, you should apply some oil like castor oil or sesame oil, coconut oil, which is warm to the entire body from head to toes. You should apply, you should massage, you should leave it for half an hour, and then you should take bath with lukewarm water. This mitigates vata. In the food also, you should take sukoshna andre it is considerably warm with little bit of this oily substances like ghee. You can take half a spoon to 1 spoon of ghee every day. 3 meals ಸೇರಿ ಹೇಳ್ತಾ ಇದ್ದೀನಿ. Okay. Next, use of bastis. Basti chikitsa is the main line of treatment for vata dosha. This should be taken under medical guidance. There are many sorts of bastis. You can go to a doctor. He will definitely guide you. And you can be given asava arishtas. That is also done by the doctor only. This also helps to reduce vata dosha. Then, if vata dosha is accumulated in a particular anga or organ, there will be pain in that. See, if it is located in the knee, shoulder joint, there will be pain. Pain is the main symptom of vata dosha. So they tie the tight bandages called the crepe, banadola, or you can tie a cloth a bit tighter. This is called veshtana. This also helps mitigate vata. Then you can pour hot liquids like kashayas or lukewarm water over the place where there is pain. That is called seka. Okay, then you should keep the person happy. No unwanted stress is needed. No unwanted physical or mental exertion is needed. No worries. He should sleep at proper time. He should get up at proper time. And he should have his food habits very, very correct. And all those are to be done. He should be kept happy to keep vata dosha under control. So ನಮಗೆಲ್ಲಾ vata dosha control ಅಲ್ಲಿ ಇರಬೇಕು ಅಂದ್ರೆ ನಾವು ಖುಷಿಯಾಗಿ ನೆಮ್ಮದಿಯಾಗಿ ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಸಂತೋಷವಾಗಿರ್ಬೇಕು. ಹಾಗಂತ ಸೋಂಬೇರಿಗಳಾಗಿರ್ಬಾರ್ದು. ಸೋಂಬೇರಿ ಆದ್ರೆ ಕಫ ಜಾಸ್ತಿ ಆಗ್ಬಿಡುತ್ತೆ. ಸೊ ಆಕ್ಟಿವಿಟಿ ಇರ್ಬೇಕು. ಆಕ್ಟಿವಿಟಿ ಇನ್ ಮಾಡರೇಷನ್ ಇದ್ರೆ ವಾತ ದೋಷ ಕಂಟ್ರೋಲ್ ಬರುತ್ತೆ. ಇಷ್ಟ ಹೇಳ್ತಾ ವಾತ ದೋಷನ ಕನ್ಕ್ಲೂಡ್ ಮಾಡೋಣ. ನಾಳೆಯಿಂದ ಪಿತ್ತ ಮತ್ತೆ ಕಫ ಸ್ಟಾರ್ಟ್ ಮಾಡಿ ವಿಲ್ do it within 3 to 4 classes. Then we'll move on to dinacharya and ಋತುಚರ್ಯ, which are very, very important nowadays. ಲೈಫ್ ಸ್ಟೈಲ್ ಕರೆಕ್ಷನ್ ಮಾಡ್ಕೊಳ್ಳೋದ್ರಿಂದ ಈ ತರ ಆರೋಗ್ಯ ಸಮಸ್ಯೆಗಳನ್ನೆಲ್ಲ ನಾವು ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋಬಹುದು. ಓಕೆ, ಫೈನ್, ಐ ವಿಲ್ ಕನ್ಕ್ಲೂಡ್. ಥ್ಯಾಂಕ್ ಯು. ಓಂ, ಥ್ಯಾಂಕ್ ಯು ಅಶ್ವಿನಿಜಿ, ತುಂಬಾ ಚೆನ್ನಾಗಿ ಹೇಳಿಕೊಟ್ರಿ ವಾತದ ದೋಷದ ಬಗ್ಗೆ. ಥ್ಯಾಂಕ್ ಯು. ಓಂ ಅಶ್ವಿನಿಜಿ. ಓಂ ಓಂ. ಶಾಂತಿ ಮಂತ್ರ ಹೇಳೋಣ. ಹಾ, ಹೇಳಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.
ಯಾರೋ ಕೇಳಿದ್ದೀರಾ ಪಂಚಕರ್ಮ ಚಿಕಿತ್ಸೆ ಒಂದು ಬಾರಿ ಮಾಡಿದ ನಂತರ ಮತ್ತೆ ಮಾಡಿಸಬೇಕಾ ಅಂತ. ಪಂಚಕರ್ಮ ನಮ್ಮ ಆಯುರ್ವೇದದಲ್ಲಿ 2 ತರದ ಚಿಕಿತ್ಸೆಗಳಿದೆ. ಒಂದು ಶಮನ ಮತ್ತೆ ಶೋಧನ. ಪಂಚಕರ್ಮ ಕಮ್ಸ್ ಅಂಡರ್ ಶೋಧನ ಚಿಕಿತ್ಸೆ. ಏನಾಗುತ್ತೆ, ಶಮನದಲ್ಲಿ ದೋಷಗಳನ್ನ ಹೊರ ಹಾಕೋಕ್ಕಾಗಲ್ಲ, ಅಂದ್ರೆ ಅದನ್ನ ನಾರ್ಮಲ್ಸಿಗೆ ತಂದ್ ಬಿಡ್ಬೋದು, ಆದ್ರೆ ಬೇಸಿಂದ ಕ್ಲೀನ್ ಮಾಡಕ್ಕಾಗಲ್ಲ ಶಮನೌಷಧಿಗಳಿಂದ. ಸೊ ತುಂಬಾ ಅಗ್ರವೇಟ್ ಆಗಿದ್ದಾಗ ಮಾತ್ರ ಪಂಚಕರ್ಮ, ಅದು ಡಾಕ್ಟರ್ ಅನಾಲಿಸಿಸ್ಗೆ ಬಿಟ್ಟಿದ್ದು. ಸೊ ಒಂದು ಸತಿ ಪಂಚಕರ್ಮ ಮಾಡಿಸಿದ್ಮೇಲೆ ದೋಷಗಳು ಕಂಟ್ರೋಲ್ ಬರುತ್ತೆ. ಆದ್ರೆ ಮತ್ತೆ ನೀವು ಇಂಪ್ರಾಪರ್ ಡಯಟ್, ಇಂಪ್ರಾಪರ್ ಹ್ಯಾಬಿಟ್ಸ್ ಫಾರ್ಮ್ ಮಾಡ್ಕೊಂಡಾಗ ಮತ್ತೆ ಅದು ಅಗ್ರವೇಟ್ ಆಗೋಕೆ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಆದ್ರಿಂದ ಪಂಚಕರ್ಮ ಮಾಡಿಸ್ಕೊಂಡ್ಮೇಲಿಂದ ದಿನಚರ್ಯೆ ಋತುಚರ್ಯೆ ಎಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಮತ್ತೆ ಮಾಡಿಸೋಂತ ನೆಸೆಸಿಟಿ ಬರಲ್ಲ. ಆದ್ರೆ ನೀವು ಇಂಡಿಸಿಪ್ಲಿನ್ಡ್ ಆಗಿದ್ರೆ ಖಂಡಿತ ಮಾಡಿಸ್ಬೇಕಾಗತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಂ ಜಿ. ಓಂ ಹೇಳಿ. ಓಕೆ, ಅಷ್ಟೇ ಇವತ್ತಿಗೆ. ನಾಳೆ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಪಿತ್ತದೋಷ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. Thank you, ma'am. Thank you, ma'am. Omji, thank you, ma'am. Thank you. Thank you, ma'am.